ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ನಾನು ಡಾಕ್ಟರ್ ಮೊಹಮ್ಮದ್ ಸೈಫುದ್ದೀನ್ ಖಾನ್ ಅಂತ ನ್ಯಾಷನಲ್ ಮೈನಾರಿಟಿ ವೆಲ್ಫೇರ್ ಕೌನ್ಸಿಲಲ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ. ನಾನು ಕೌನ್ಸಿಲಿಂಗ್ ಮಾಡೋದು ಜನರಲಿ ಕೌನ್ಸಿಲಿಂಗ್ ಎಜುಕೇಷನ್ ರಿಲೇಟೆಡ್ ಮತ್ತು ಮೈನಾರಿಟಿ ರಿಲೇಟೆಡ್ ಮತ್ತು ಮೆಡಿಕಲ್ ರಿಲೇಟೆಡ್ ನಾನು ಕೌನ್ಸಿಲಿಂಗ್ ಮಾಡೋದು. 2017ಇಂದ 2022ವರೆಗೂ ಇವರು 2017ನಲ್ಲಿ ಇವರು ನೌಶಾದ್ ಅವರು ನಮ್ಮೊಬ್ಬರು ಸ್ನೇಹಿತರು ಆನಂದರವ್ರಿಗೆ ಭೇಟಿ ಮಾಡಿಸಿದ್ರು. ಇವರು ಪಂಚಾಯತ್ ಆಫೀಸರು PA ಅಂತ ಅಧ್ಯಕ್ಷರು PA ಅಂತ ಹೇಳಿಬಿಟ್ಟು ಈ ಥರ ನಮ್ಮ ಇದರಲ್ಲಿಂದ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ನಾವು ಮನೆಗಳು ಕೊಡಿಸ್ತಾ ಇದ್ದೀವಿ, ಈ ಥರ ಇದು ಮಾಡಿಬಿಟ್ಟು ಗೌರ್ಮೆಂಟ್ ಕೊಟ್ಟಾನಲ್ಲಿ ಕೊಡ್ತಾ ಇದ್ದೀವಿ ನಿಮಗೆ ಅಂತ ಹೇಳಿಬಿಟ್ಟು ಅವ್ರಿಗೆ ಭೇಟಿ ಮಾಡಿಸಿದ್ರು. ಅವ್ರು ಕರ್ಕೊಂಡು ಹೋಗ್ಬಿಟ್ಟು ನಮಗೆ ಪಂಚಾಯತ್ ಆಫೀಸ್ನಲ್ಲಿ ಕುಂಬಳಗೂಡು ಪಂಚಾಯತ್ ಆಫೀಸ್ನಲ್ಲಿ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕುಂಬಳಗೂಡು ಪಂಚಾಯತ್ ಆಫೀಸ್ನಲ್ಲಿ ಇವರು ಕೃಷ್ಣಮೂರ್ತಿ ಅವರಿಗೆ ಭೇಟಿ ಮಾಡಿಸಿದ್ರು. ಆ್ಯಸ್ ಎ ಅಧ್ಯಕ್ಷರು ಅಂತ ಭೇಟಿ ಮಾಡಿಸಿದ್ರು. ಅಲ್ಲಿ ಕೇಳಿದ್ದಕ್ಕೆ ಇವರೇ ಅಧ್ಯಕ್ಷರು ಅಂತ ಅಲ್ಲಿ ಸ್ಟಾಫ್ ಎಲ್ಲ ಹೇಳಿದ್ರು. ಆಮೇಲೆ ಅವರು ಕೃಷ್ಣಮೂರ್ತಿ ಅವರಿಗೆ ಕೇಳಿದ್ದಕ್ಕೆ ಇಲ್ಲ, ನಾವು ಇಲ್ಲಿ ಸೋಮಶೇಖರ್ ಮತ್ತು ಇವರು ಜಮೀರ್ ಅಹಮದ್ ಮತ್ತು ಯಾರು ಇಲ್ಲಿ ನಮ್ಮ ಸ್ವಂತ ಅವರು ಇಲ್ಲಿ ವಿಲೇಜಸ್ ಇವರು ಪಂಚಾಯತ್ ಆಫೀಸರ್ ಎಲ್ಲ ಇದ್ದಾರೆ, ಬಿಲ್ ಕಟ್ರಸ್ಸು, ಅವ್ರ ಕಡೆಯಿಂದ ನಾವು ಹಿಂಗೆಲ್ಲ ಇದು ಮಾಡ್ತೀವಿ. ಸೋಮಶೇಖರ್ ಮತ್ತು ಜಮೀರ್ ಅಹಮದ್ ಯಾರು? ಸೋಮಶೇಖರ್ MLA ಸಿಟ್ಟಿಂಗ್ MLA ಅಂತ ಹೇಳಿದ್ರು. ಅವ್ರ ಮುಖಾಂತರ ಜಮೀರ್ ಅಹಮದ್ ಯಾರು? ಜಮೀರ್ ಅಹಮದ್ ಅವಾಗ ಇರಲಿಲ್ಲ. ಸೋಮಶೇಖರ್ ಮತ್ತು ಬಿಲ್ ಕಲೆಕ್ಟರ್ಸ್ ಯಾರು ಇದ್ದಾರೆ ಅವ್ರ ಕಡೆಯಿಂದ ಮತ್ತು ನಮ್ಮ ಪಂಚಾಯತ್ ಆಫೀಸರ್ಸ್ ಬೇರೆಯವರು ಯಾರ್ಯಾರು ಅವ್ರ ಮುಖಾಂತರ ನಮಗೆ ಗೌರ್ಮೆಂಟ್ ಕೋಟಾಯಿಂದ ನಾವು ಇದು ಮಾಡ್ತಾ ಇದ್ದೀವಿ, ಇಲ್ಲಿಗೆ ಸೈಟ್ಗಳು ಅಲಾಟ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅಲ್ಲಿ ವೆರಿಫೈ ಮಾಡಿದ್ದಕ್ಕೆ ಗೊತ್ತಾಯಿತು ಇವರೇ ಪಂಚಾಯತ್ ಆಫೀಸರ್ ಅಂತ ಕೃಷ್ಣಮೂರ್ತಿ ಅಂತ. ಗೊತ್ತಾದ್ಮೇಲೆ ನಮಗೆ ವೆರಿಫಿಕೇಷನ್ ಆದಮೇಲೆ ನಾವು ಆಚೆ ಬಂದುಬಿಟ್ಟು ಮಿಕ್ಕಿದ ಎಕ್ಸ್ಪ್ಲನೇಷನ್ ಆನಂದರಾವ್ ಅವರು ನಮ್ಮ PA ಇದಾರಲ್ಲ ಅವ್ರಿಗೆ ಹೇಳ್ತಾರೆ ಅಂತ ಹೇಳಿದ್ರು. ಆಚೆ ಬಂದಮೇಲೆ ಇವರು ಆನಂದರಾವ್ ಹೇಳಿದ್ರು, ಸರ್ ಒಂದೊಂದು ಸೈಡ್ಗೆ ಟೋಟಲ್ 1,15,000 ಆಗುತ್ತೆ ಮತ್ತು 35,000 ರೂಪೀಸ್ ಈಶನ್ ಚಾರ್ಜಸ್ ಆಗುತ್ತೆ, ಟೋಟಲ್ 1,50,000 ಆಗುತ್ತೆ ಅಂತ ನಮಗೆ ಹೇಳಿದ್ರು. ಸೊ ಅದು ನಾನು ಕೇಳಿದ್ದಕ್ಕೆ ಯಾವ ಥರ ಪೇಮೆಂಟ್ ಮಾಡಬೇಕು ಅಂತ ಕೇಳಿದ್ದಕ್ಕೆ, ಸರ್ ಇದು ಗೌರ್ಮೆಂಟ್ ಕೋಟಾನಲ್ಲಿ ಕೊಡ್ತಾ ಇರೋದು, ನೀವು ಡೈರೆಕ್ಟ್ ಪೇಮೆಂಟ್ ಮಾಡೋಂಗಿಲ್ಲ, ನಮಗೆಲ್ಲ ಕ್ಯಾಶ್ ಮುಖಾಂತರನೇ ಮಾಡಬೇಕಂತ ಹೇಳಿಬಿಟ್ಟು ನಮ್ಮ ಹತ್ರ ಫಸ್ಟು ಅಡ್ವಾನ್ಸ್ ಆಗಿ 44,000 ತೊಗೊಂಡ್ರು. ಆಮೇಲೆ ಇದು ಪಂಚಾಯತ್ ಆಫೀಸ್ ರೆಸಿಪ್ಟ್ಸ್ ಕೊಟ್ಟರು ಅವರು 15,000 ಅದರಲ್ಲಿ ಇದೆ. ಆ ಪಂಚಾಯತ್ ಆಫೀಸ್ ರೆಸಿಪ್ಟ್ಸ್ ಕೊಡೋ ಟೈಮ್ನಲ್ಲಿ ಅವರು 15,000 ತೊಗೊಂಡ್ರು ನಮ್ಮ ಹತ್ರ. ಆಮೇಲೆ ತಿರ್ಗಾ ಏನು ಮಾಡಿದ್ರು, ಇದೆಲ್ಲ ಕಂಪ್ಲೀಟ್ ಆಗಿದ್ದಿದ್ದು ಇವಾಗ ನಿಮಗೆ ರೀಷನ್ ಎಲ್ಲ ಕಂಪ್ಲೀಟ್ ಪ್ರೊಸೆಸ್ ಮಾಡೋಕ್ಕೆ ತಿರ್ಗಾ 60,000 ನೀವು ಕೊಟ್ಬಿಟ್ರೆ 1,15,000 ಆಗಿಬಿಡುತ್ತೆ. ರೀಷನ್ಗೆ ಅವ್ರಿಗೆ ಹೇಳಿಬಿಡಿ 35,000 ರೆಡಿ ಇಟ್ಕೊಡೋಕ್ಕಂತ ಹೇಳಿಬಿಟ್ಟು ಅವರು 60,000 ತಿರ್ಗಾ ತೊಗೊಂಡ್ರು. ಟೋಟಲ್ 1,15,000 ತೊಗೊಂಡ್ಬಿಟ್ಟು ಅವರ ತೊಗೊಂಡ್ಬಿಟ್ಟು ಆಮೇಲೆ 2022ನಲ್ಲಿ ಯಾರು 4 ಜನ ಹೋಗ್ಬಿಟ್ಟು ಅಲ್ಲಿ ಕುಂಬಳಗೂಡಿನಲ್ಲಿ ವಿಚಾರಿಸಿದಾಗ ಇದು ರೆಸಿಪ್ಟ್ಗಳು ತೊಗೊಂಡೋಗ್ಬಿಟ್ಟು ವಿಚಾರಿಸಿದಾಗ ಅವರಲ್ಲಿ ಹೇಳಿದ್ದಾರೆ, ಇಲ್ಲ ಇದೆಲ್ಲ ಬೋಗಸ್ ರೆಸಿಪ್ಟ್ಗಳು, ಈ ಥರ ನಾವು ಈ ರೆಸಿಪ್ಟ್ ಮುಖಾಂತರ ನಾವು ಯಾರಿಗೂ ಜಮೀನು ಕೊಡ್ತಾ ಇಲ್ಲ ಮತ್ತು ಫ್ಲ್ಯಾಟ್ನು ಕೊಡ್ತಾ ಇಲ್ಲ ಈ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ. ಅಲ್ಲಿ ರೆಸಿಪ್ಟ್ನಲ್ಲಿ ಆಶ್ರಯ ಅಂತ ಇದೆ, ಇದನ್ನು ನಾವು ಕೊಡೋಕ್ಕಾಗಲ್ಲ ಅವರೆಲ್ಲ, ಇದೆಲ್ಲ ಬೋಗಸ್ ಅಂತ ಹೇಳಿದ್ರು. ಹೇಳಿದ್ಮೇಲೆ ಆಮೇಲೆ ಕುಂಬಳಗೂಡು ಪೊಲೀಸ್ ಸ್ಟೇಷನ್ಗಳಿಂದ ಅವರೆಲ್ಲ ಬಂದಿದ್ದರು, ಪೊಲೀಸ್ ಸ್ಟೇಷನ್ಗಳಿಂದ ನಮಗೆ ಕರ್ಕೊಂಡೋದ್ರು ವಿಚಾರಣೆಗೋಸ್ಕರ. ನಾನು ಅಲ್ಲಿ ಹೋಗ್ಬಿಟ್ಟು ಎಲ್ಲ ಅಲ್ಲಿ ಹೇಳಿದ್ದಕ್ಕೆ ಅಲ್ಲಿನೂ ಏನು ಮಾಡಿಬಿಟ್ಟು ಅಲ್ಲಿ 4 ಜನ ಮಾತ್ರ ಕಂಪ್ಲೇಂಟ್ ಆಗಿದೆ, 4 ಜನ ಮಾತ್ರ ನಾವು ಇಲ್ಲಿ ಕ್ಲಿಯರ್ ಮಾಡಿಬಿಡ್ತೀವಿ ಅಂತ ಹೇಳಿದ್ರು ಇವರು ಕೃಷ್ಣಮೂರ್ತಿ ಮತ್ತು ಆನಂದ್ ಅವರು. 4 ಜನ ಮಾತ್ರ ಇಲ್ಲಿ ಕ್ಲಿಯರ್ ಮಾಡ್ತೀನಿ, ಮಿಕ್ಕಿದ ಜನದು ನೀವು ಹೆಸರು ಹೇಳಬೇಡಿ ನೀವು, ಯಾಕಂದರೆ ನಾವು ಔಟ್ ಆಫ್ ಪೊಲೀಸ್ ಸ್ಟೇಷನ್ ಬಂದುಬಿಟ್ಟು ನಿಮಗೆ ಕ್ಲಿಯರ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲೇ ಕೊಟ್ಬಿಟ್ರೆ ನೀವೆಲ್ಲ ಪೊಲೀಸ್ ಅವರು ತೊಗೊಂಡ್ಬಿಡ್ತಾರೆ ನಮ್ಮ ಹತ್ರ ದುಡ್ಡು, ಆಮೇಲೆ ನಿಮಗೆ ಕೊಡೋಕ್ಕೆ ನಾವು ಆಗಲ್ಲ ಅಂತ ಹೇಳಿಬಿಟ್ಟು ನಮಗೆ ಬಯಸ್ಬಿಟ್ಬಿಟ್ಟು. ಆಮೇಲೆ ನಾವು ಆಯ್ತಪ್ಪ ಹಂಗೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಅಲ್ಲಿ ಆ ಥರ ಹೇಳಿಬಿಟ್ಟು ನಾನು 4 ಜನ ಮಾತ್ರ ಅವರು ಕ್ಲಿಯರ್ ಮಾಡೋದು 4 ಲಕ್ಷ ರೂಪಾಯಿ ಅಲ್ಲಿ ಪೊಲಿಷನ್ನಲ್ಲಿ. ಆಮೇಲೆ ಇವರು ಒಂದು ತಿಂಗಳು ಜೈಲಿಗೆ ಕಳಿಸ್ಬಿಟ್ರು ಇವರು ಕೃಷ್ಣಮೂರ್ತಿಗೆ. ಮತ್ತು ಆನಂದರವ್ರಿಗೆ ಏನೋ ಕಾಲ್ಗೆ ಏಟಾಗಿದ್ದಕ್ಕೋಸ್ಕರ ಅವ್ರು ಆಂಟಿಸೆಪ್ಟಿಕ್ ತೊಗೊಂಡ್ಬಿಟ್ಟು ಅವರು ಆಚೆನೇ ಇದ್ರು. ಆಮೇಲೆ ಇವ್ರು ಜೈಲಿಂದ ಬಂದಮೇಲೆ ನಾನು ತಿರ್ಗಾ ಕೇಳ್ತಾ ಟೈಮ್ನಲ್ಲಿ ಏನು ಹೇಳಿದ್ರು, ಇಲ್ಲ ಕೊಡ್ತಾ ಇದ್ದೀನಿ, ಮಂಡೇ ಕೊಡ್ತೀನಿ, ವೆಡ್ನಸ್ಡೇ ಕೊಡ್ತೀನಿ, ಇದೇ ಥರ ಹೇಳ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ನನಗೆ 2022ವರೆಗೂ ಇದೇ ಥರ ಹೇಳ್ಕೊಂಡು ಬರ್ತಾಯಿದ್ದೆ. 2023ನಲ್ಲಿ ನಾನು ಇದು ಆಮೇಲೆ ಪೊಲೀಷನ್ಗೆ ನಾನು ಇವರು DCP ACP ಮತ್ತು ಇದು ರಾಮನಗರದ DCP ಅವರು ಮತ್ತು ಕಮಿಷನರ್ ಆಫ್ ಪೊಲೀಸು ಇವರಿಗೆಲ್ಲ ನಾನು ಕಂಪ್ಲೇಂಟ್ ಕೊಟ್ಟೆ. ಬೇಜಾರಾಗ್ಬಿಟ್ಟು ನಾನು ಈ ಥರ ಮಾಡ್ತಾವರಲ್ಲ, ಇವ್ರು ಪಬ್ಲಿಕ್ ನಮಗೆ ಬಿಡ್ತಾರಲ್ಲ ಅಂತ ನಾನು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅಲ್ಲಿ ನಮಗೆ ಹಲಸೂರು ಗೇಟ್ ಪೊಲೀಸ್ ಸ್ಟೇಷನ್ನಲ್ಲಿ ಅವ್ರ ಕಡೆಯಿಂದ ನಮಗೆ ಕರೆದಿದ್ರು. ಅಲ್ಲಿ ಕರೆದಿದ್ದಕ್ಕೆ ನಾನು ಹಲಸೂರು ಗೇಟ್ ಪೊಲೀಸ್ ಸ್ಟೇಷನ್ನಲ್ಲಿ ಹೋಗ್ಬಿಟ್ಟು ವಿಚಾರಣೆ ಸ್ಟೇಟ್ಮೆಂಟ್ ಕರೆದಿದ್ಮೇಲೆ ಅಲ್ಲಿ ಅವ್ರೂ ಬಂದಿದ್ರು, ಅವ್ರಿಗೂ ಕರೆದಿದ್ರು. ಅಲ್ಲಿ ಹೌದು ಸರ್ ಇವ್ರ ಹತ್ರ ನಾವು ದುಡ್ಡು ತೊಗೊಂಡಿದ್ರು, ಒಪ್ಕೊಂಡ್ಬಿಟ್ರು. ಸರ್ ನಾವು ಔಟ್ ಆಫ್ ಪೊಲಿಷನ್ ನಾವು ರಾಜಿ ಆಗಿಬಿಟ್ಟಿದ್ದೀವಿ, ಔಟ್ ಆಫ್ ಪೊಲಿಷನ್ ನಾವು ಇವ್ರಿಗೆ ಕೊಟ್ಬಿಡ್ತೀವಿ ಅಂತ ಹೇಳಿಬಿಟ್ಟು ಅಲ್ಲಿ ಆ ಥರ ಹೇಳಿದ್ರೆ ಪೊಲೀಸವರು ಬಿಟ್ಬಿಡ್ತಾರೆ. ಅವ್ರು ಆಚೆ ಬಂದುಬಿಟ್ಟು ತಿರ್ಗಾ ಏನೂ ಕೊಟ್ಟಿಲ್ಲ ನನಗೆ. ಆಮೇಲೆ ತಿರ್ಗಾ ಕರೆದ್ರು ಅವರು, ಅದೇ ಥರ 4-5 ತಿಂಗಳು ಅಲ್ಲೇ ತಳ್ಬಿಟ್ರು ಅವರು ಪೊಲೀಸವ್ರಿಗೂ ಹಂಗೆ ಥರ ಮಂಡೇ ವೆಡ್ನಸ್ಡೇ ಅಂತ ಹೇಳ್ತಾ ಹಿಡ್ಕೊಂಡು ಅದೇ ಥರ ತಳ್ಬಿಟ್ರು, 4-5 ತಿಂಗಳು ತಳ್ಬಿಟ್ರು. ಆಮೇಲೆ ತಿರ್ಗಾ ನಾನು ಪೊಲೀಸ್ ಅವ್ರಿಗೆ, ಸರ್ ಏನು ಸರ್ ಈ ಥರ ಆಗ್ತಾಯಿದೆ, ಈಗ ನಿಮಗೂ ಬಿಡ್ತಾ ಇಲ್ಲ ಸರ್, ಮಂಡೇ ವೆಡ್ನಸ್ಡೇ ಅಂತ ಹೇಳ್ತಾವ್ರಲ್ಲ ಸರ್, ಈ ಥರ ಏನಾದರೂ ಒಂದು ಲಾಸ್ಟ್ನಲ್ಲಿ ಒಂದು ಇದು ಬಂದಿದ್ದಕ್ಕೆ ಅವರು
ಬಂದ್ಬಿಟ್ಟು ಅವ್ರಿಗೆ ಕರೆದಿದ್ದಕ್ಕೆ ಜೋರಾಗಿ ಮಾತಾಡೋದಕ್ಕೆ ಆಯ್ತು ಸರ್ ನಾವು ಚೆಕ್ ಕೊಡ್ತೀವಿ ಅಂತ 3 ಚೆಕ್ ಕೊಟ್ಟಿದ್ದಾರೆ 9 ಅದನ್ನು ಬೌನ್ಸ್ ಆಗಿದೆ, ಅದನ್ನು ನಾನು ಕೇಸ್ ಹಾಕಿದ್ದೀನಿ. ಆವಾಗಿಂದ ತಿರ್ಗಾ ನಾನು ಆಮೇಲೆ ಹೇಳಿದೆ ಈ ಥರ ನಾನು ಸೋಮಶೇಖರ್ ಅವ್ರ ಹತ್ರ ಹೋಗ್ತೀನಿ, ಯಾಕಂದರೆ ನೀವೇ ತಾನೇ ಹೇಳಿದ್ದು ನಮಗೆ ಸೋಮಶೇಖರ್ ಹತ್ರ ನಾನು ಇದು ಮಾಡ್ತೀನಿ ಅಂತ. ನಾನು ಅವ್ರ ಹತ್ರ ಹೋಗ್ತೀನಿ ಸರ್ ಸೋಮಶೇಖರ್ ಯಾರು ಎಮ್ ಎಲ್ ಎ ಸೋಮಶೇಖರ್ ಹತ್ರ ಹೋಗ್ತೀನಿ ನಾನು, ಅವರೇ ತಾನೇ ನಮಗೆ ಹೇಳಿದ್ರು ಇದು ಮಾಡ್ಕೊಡ್ತೀನಿ ಅಂತ ನಾನು ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಅವ್ರ ಹತ್ರ ಏನಾದರೂ ನೀವು ಹೋದರೆ ಇಲ್ಲ ನಮ್ಮ ಮನೆ ಹತ್ರನೂ ಯಾರಾದರೂ ಬಂದರೆ ನಾವು ಅವರಿಗೆಲ್ಲ 4 ಪೀಸ್ ಮಾಡಿಬಿಡ್ತೀವಿ ಅಂತ ನಮಗೆ ಅವರು ಹೆದರಿಸುತ್ತಾರೆ. ಸೊ ಅದಕ್ಕೋಸ್ಕರ ನಾನು ಅವ್ರ ಹತ್ರನೂ ಹೋಗೋಕ್ಕಾಗಲ್ಲ. ಲಾಸ್ಟ್ನಲ್ಲಿ ನಾನು ನೆಕ್ಸ್ಟ್ ಮೂಮೆಂಟ್ನಲ್ಲಿ ಈ ಥರ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ನಾನು ಡಿ ಕೆ ಶಿವಕುಮಾರ್ ಅವ್ರಿಗೂ ನಾನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರ ಹತ್ರ ಹೋಗ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರೇ ಮಾತಾಡಿದ್ದೆ. ನಾನು ಮಾತಾಡಿದ್ದಕ್ಕೆ ಅವ್ರ ಲಾಯರ್ ಯಾರು ಇದ್ರು ಅವ್ರ ಜೊತೆಯಲ್ಲಿದೆ, ಅವ್ರಿಗೆ ಹೇಳಿದ್ರು ನೋಡಪ್ಪ ಇದರ ಬೋಗಸ್ ಸ್ಕ್ಯಾಮ್ ಆಗಿದೆ, ಇದು ದೊಡ್ಡ ಪ್ರಮಾಣದಲ್ಲಿ, ಇದು ಏನು ವಿಚಾರಣೆ ಇದು ಮಾಡಿಸ್ಕೊಂತ ಅವರು ಲಾಯರ್ಗೆ ಕೊಟ್ಟಿದ್ದು. ಅವ್ರ ಲಾಯರ್ ನಮ್ಮ ಹತ್ರ ಕಾಪಿ ತೊಗೊಂಡ್ರು. ಆಮೇಲೆ ಏನಾಯಿತು ಗೊತ್ತಿಲ್ಲ, ಅವ್ರ ಕಡೆಯಿಂದ ನಮ್ಗೆ ಏನು ರೆಸ್ಪಾನ್ಸ್ ಆಗಿಲ್ಲ. ಸೊ ಆಮೇಲೆ ನಾನು ಲಾಸ್ಟ್ನಲ್ಲಿ ಈ ಥರ ನಮಗೆ ಹೆದರಿಸ್ತಾ ಇದ್ದಾರಲ್ಲ, ನಾನು ಆಮೇಲೆ ಹೇಳಿದೆ ಸರ್ ಈ ಥರ ಕೃಷ್ಣಪ್ಪ ಇದ್ದಾರಲ್ಲ MLA ವಿಜಯನಗರ MLA ಅವ್ರ ಹತ್ರ ಹೋಗ್ತಾ ಅವ್ರು ಹೇಳಿಬಿಟ್ರು ಬಿಡ್ರಿ ಅವ್ರು ನಮ್ಮ ಮಾವನೇ ಏನು ಮಾಡೋದು ಸರ್. ಈಗ ನೀವು ಮುಂದೆ ಏನು ಮಾಡಬೇಕು ಅಂತ ಇದ್ದೀರಾ? ನಾನು ಮುಂದೆ ಏನು ಮಾಡ್ಬೇಕಂದ್ರೆ ಸರ್ ಇವಾಗ ನಮಗೆ ಎಲ್ಲ ಇವರು ಒಡಬಿಡ್ತೀನಿ ಅಂತ ಇದೆಲ್ಲ ಹೇಳಿದಕ್ಕೋಸ್ಕರ ನಾನು ಈ ಲಾಸ್ಟ್ನಲ್ಲಿ ಇವಾಗ ಏನು ಮಾಡ್ತೇನೆ ಅಂದರೆ ಇವಾಗ ಈ ನಮ್ಮ ಪ್ರಕಾರದಿಂದ ನಮಗೆ 67 ಜನದ್ದು ನಮಗೆ ಈ ಥರ ಮೋಸ ಮಾಡಿದ್ದಾನೆ. ಬೇರೆಯವ್ರಿಗೂ ಇದೇ ಥರ ನಮ್ಮ ರೆಸಿಪ್ಟ್ಸ್ ಪ್ರಕಾರ ನೋಡಿದ್ರೆ 900 ಜನ ಹೋಗ್ತಾ ಇದೆ, 900 ಜನಗೆ ಇದಾಗಿದೆ. ಆ ಥರ ಎಲ್ಲ ಕಂಪ್ಲೇಂಟ್ ಯಾವುದೂ ಆಚೆ ಬಂದಿಲ್ಲ. ನಮ್ಮ ಮುಖಾಂತರ ಅಟ್ಲೀಸ್ಟ್ ಇದು ಆಗಲಿ, ನಾನು ಅವ್ರಿಗೆ ನಮಗೆ ಹೊಡೆದ್ರೂ ಪರವಾಗಿಲ್ಲ ಅಂತ ನಾನು ಲಾಸ್ಟ್ನಲ್ಲಿ ಈ ಥರ ಇದು ಮಾಡಿಬಿಟ್ಟಿದ್ದೀನಿ. ಅವ್ರ ಹತ್ರ ಹೋಗ್ಬಿಟ್ಟು ವಿಚಾರಿಸ್ತೀನಿ. ಯಾಕಂದರೆ ಇವಾಗ ನಾನು ಆಚೆ ಹೋದ್ಮೇಲೆ ಇವ್ನು ಏನು ಮಾಡ್ತಾನೆ ಗೊತ್ತಿಲ್ಲ. ಅದು ಮುಂಚೆ ನಾನು ಏನಾದರೂ ಪರವಾಗಿಲ್ಲ ಅಂತ ಹೋಗ್ಬಿಟ್ಟು ಸೋಮಶೇಖರ್ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರಿಗೆ ನಾನು ಈ ಥರ ಹೇಳ್ತೀನಿ, ಈ ಥರ ನನ್ನ ಹೆಸರು ಹೇಳ್ಬಿಟ್ಟು ಈ ಥರ ಮಾಡಿದ್ದಾನ ಅಂತ. ಸರ್ ಅವ್ರ ಕಡೆ ಎಷ್ಟು ಲಕ್ಷ ಬರಬೇಕು? ಟೋಟಲ್ 77 lakhs rupees ಬರಬೇಕು. ಅದರಲ್ಲಿ 4 ಲಕ್ಷ ಪೊಲ್ಯೂಷನ್ನಲ್ಲಿ ಕೊಟ್ಟಿದ್ದಾನೆ, ಮಿಕ್ಕಿದ್ದು 2 ಲಕ್ಷ ಇದು ಆನಂದ್ ಕೊಟ್ಟ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.